ನೆಲಕಚ್ಚಿಯಾಗಿ ಈ ಹೊತ್ತಿಗೆ ಸಂಧಾನದ ಮಾತನ್ನು ನಾಡುತ್ತಾ ಇದ್ದವು. ಕಪ್ಪವನ್ನು ಕೊಡು, ಅಶ್ವವನ್ನು ಬಿಡು, ನಿನ್ನನ್ನು ಮೂಢನೆಂದೇನೆ ಪ್ರಶ್ನಾರ್ಥಕವಾಗಿ ನಿಲ್ಲಿಸು. ಯಾಕಂದ್ರೆ ಕಾಲ ಅಕಾಲಗಳ ವಿವೇಚನೆ ಇಲ್ಲದೆ ಒಂದು ಮಾತನ್ನಾಡಿದೆ. ಯಾವ ಮಾತನ್ನು ಯಾವ ಸಂದರ್ಭದಲ್ಲಿ ಆಡಬೇಕು ಅಲ್ಲದೆ ಅಸ್ಥಾನದಲ್ಲಿ ಆಡಿದ ಅಂತ ಆದ್ರೆ ಅಂತವರಿಗೆ ಹೆಸರು ಕೊಡುವುದು ಹಾಗೆ ನಮ್ಮಲ್ಲಿ. ಹಾಗೆ ಹೇಳುವುದಕ್ಕೂ ಉಪಾಯ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡವರೆಲ್ಲ ನಿಮಗೆ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನೆಲ್ಲ ಕೊಟ್ಟ ಹಾಗೆ ಇದು ಪಾರ್ಥ ಏವ ದೊಡ್ಡರ ಅಂತ ಹೇಳಿದಂತೆ ಒಬ್ಬರು ಅಲ್ವಾ, ಪರಶಿವನು ನಿನಗೊಂದು ಪ್ರಶಸ್ತಿಯನ್ನು ಕೊಟ್ಟನಂತೆ, ದೇವೇಂದ್ರನ್ನು ಕೊಟ್ಟಿದ್ದಾನೆ, ಕಿರೀಟಿ ಅಲ್ವಾ. ಹೀಗೆ ಹಲವು ಮಂದಿ ಪ್ರಮುಖರೇ ಒಂದು ಬಿರುದನ್ನು ಕೊಟ್ಟಿರುತ್ತಾ ಅದನ್ನು ಅಲ್ಲಗಳೆಯುವಲ್ಲಿ ಸ್ವಲ್ಪ ಅನುಮಾನ ಇದ್ದದ್ದರಿಂದ ಮೂಢನೆಂಬೆನೆ ಎನ್ನುವುದನ್ನು ಪ್ರಶ್ನಾರ್ಥಕವಾಗಿ ನಿಲ್ಲಿಸುವುದು. ಇಲ್ಲದೇ ಇದ್ರೆ ಈ ವ್ಯವಹಾರವನ್ನು ಕಂಡ್ರೆ ಮೂಢನೆಂಬೆನೆ ಹೇಳಬಹುದಾಗಿ ಆ ಉದ್ದಟತನವನ್ನು ತೋರಿಸುವುದು ಸೌಜನ್ಯ ಅಲ್ಲ. ಸರಿ, ಚಂಪಕನಾವತಿಯ ಮಣ್ಣಿನ ಮಕ್ಕಳಿಗೆ ಆ ಗುಣ ಇಲ್ಲ ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ಯಾಕೆ ಅಂತಹ ಸಂಸ್ಕಾರವಂತರ ಮಧ್ಯದಲ್ಲಿ ಬೆಳೆದವರು ನಾವು. ಆದ್ದರಿಂದ ರೂಢಿಗಳು ಪಟನೆಂದು ಆಡುತ್ತಿಹರು ಹಲವಾರು ಮಂದಿ. ಈಗ ಹೇಳಿದ ಈ ಹೆಸರುಗಳಲ್ಲಿ ಇನ್ನೂ ಒಂದೆರಡು ಸೇರಬಹುದು. ನಿನಗೆ ಬೇರೆ ಬೇರೆ ಬಿರುದನ್ನು ಕೊಟ್ಟಿದ್ದಾರಂತೆ, ಧನಂಜಯನೆಂದು, ಕಿರೀಟಿ ಎಂದು, ಬೀಭತ್ಸು ಎಂದು, ಇತ್ಯಾದಿ ಇತ್ಯಾದಿ. ಸರಿ, ಹೌದಲ್ಲ? ಅಂಥವರನ್ನು ಕಡೆಗಣಿಸುವುದಕ್ಕೆ ನಾವು ಮನ ಮಾಡುವವರಲ್ಲ. ಆದ್ರೆ ಈಗ ಇಲ್ಲಿ ನಡೆದ ವ್ಯವಹಾರವನ್ನು ನೋಡಿದ್ರೆ ಏನನ್ನಿಸ್ತದೆ? ಕ್ಷೌರ ಮಾಡಿದ ಮೇಲೆ ಒಬ್ಬ ಕೇಳಿದನಂತೆ, ಇವತ್ತು ನಕ್ಷತ್ರ ಯಾವುದು ಅಲ್ವಾ? ಹಾಗೆ ಕೇಳಕೂಡದು. ಯಾಕಂದ್ರೆ ಅದು ಒಂದು ಹೆಡತನದ ಲಕ್ಷಣ ಅಂತ ಆಗುತ್ತದೆ. ಮೊದಲೇ ವಿವೇಚಿಸಬೇಕು. ವಿವೇಚಿಸದೆ ಕ್ಷೌರ ಮಾಡಿದ್ರೆ ಮತ್ತೆ ಮಾತನಾಡಬೇಕು, ಕೂತ್ಕೊಳ್ಳಬೇಕು, ಪ್ರಾಯಶ್ಚಿತ್ತ ಮಾಡಬೇಕು. ಹೌದು ಅಲ್ವಾ? ಸುದ್ದಿಗೆ ಹೋಗುವ. ಈಗ ನೀನು ಹಾಗೆ ಮಾಡಿದ ಹಾಗಾಯಿತು ಅಂತ ನನಗೆ ಕಾಣಿಸುವುದು ಯಾಕೆ? ಯುದ್ಧಾರಂಭದಲ್ಲಿ ವಿಷಯವನ್ನು ಹೇಳುತ್ತಿದ್ದಾರೆ. ಅದನ್ನು ಸ್ವೀಕರಿಸಬಹುದಿತ್ತೋ ಏನು? ಬಹುದಿತ್ತು ಅಂತಲ್ಲ, ಬಹುದಿತ್ತೋ ಏನು? ಯಾಕಂದ್ರೆ ಸಮಾಲೋಚನೆ ಮಾಡುವುದಕ್ಕೆ ನಮ್ಮ ಹಿರಿಯರಿದ್ದಾರೆ. ಸರಿ, ಆದ್ದರಿಂದ ಈಗ ಹೇಳುತ್ತಾ ಇದ್ದೆ, ಇಷ್ಟು ಭೀಕರ ಯುದ್ಧವಾಗಿದೆ. ಕಾಲಪುರುಷ ಲೋಕದಲ್ಲಿದ್ದ ಎಲ್ಲಾ ಜೀವಿಗಳನ್ನು, ಸರ್ವಭೂತ ಜಾತಗಳನ್ನು ಕೂಡ ಉಂಡು ಅಜೀರ್ಣವಾಗಿ ಕಾರಿದ ಅನುಭವವನ್ನು ಯುದ್ಧ ಭೂಮಿ ಕೊಡುತ್ತಾ ಉಂಟು. ಹೌದು, ಹೌದಾ? ಇಂತಹ ಒಂದು ಬೀಭತ್ಸ ಭೀಕರವಾದಂತಹ ವಾತಾವರಣ ನಿರ್ಮಾಣವಾದದ್ದು ಯಾಕೆ? ಸುಧರ್ಮನ ಯುದ್ಧದಲ್ಲಿ ನಿನ್ನಿಂದ ಮುಂದೆ ಬಂದವರೆಲ್ಲ ನೆಲಕಚ್ಚಿ ಹೋಗಿದ್ದಾರೆ. ಈ ಸ್ಥಿತಿಯಲ್ಲಿ ಮುಂದೆ ಬಂದು ನೀನು ಹೇಳ್ತೀರಿ ಕಪ್ಪ ಕೊಡು, ಹಯವನ್ನು ಬಿಡು. ಅದಕ್ಕೆ ಇದು ಸಂದರ್ಭ ಅಲ್ಲ. ಹಾಗೆ ಅಂತ ಮತ್ತೊಂದು ಕ್ರಮ ಉಂಟು. ಇದಕ್ಕೆ ಕೊಡು ಎನ್ನುವುದು ಆಜ್ಞೆ ಅಂತ ನನಗೆ ಅನ್ನಿಸುವುದಿಲ್ಲ. ಈ ವಾಕ್ಯವನ್ನು ಕೇಳಿದ್ರೆ ಬದಲಾಗಿ ನನಗೇನು ಅನ್ನಿಸ್ತದೆ? ಯಾಚನೆ ಅಂತ ಅನ್ನಿಸ್ತದೆ. ಸರಿ, ಯಾಚಿಸುವುದಕ್ಕೆ ಒಂದು ಪಾತ್ರತ್ವ ಬೇಕೇ ಬೇಕು ಅಲ್ವೇ? ಉಂಟು. ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಈ ಪ್ರತಿಗ್ರಹದ ಹಕ್ಕಿರುವುದು ಯಾರಿಗೆ? ಆ ಶಾಸ್ತ್ರ ರೀತಿಯ ಬ್ರಾಹ್ಮಣರಿಗೆ. ಇದವರು ಬೇಡುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಹಕ್ಕುಳ್ಳವರಾಗಿ ಬೇಡುವವರು. ಈ ಬೇಡುವ ಬೀಜರು ಅಂತ ಇರ್ತಾರೆ. ಅದರಲ್ಲಿಯೂ ಬೇಡುವುದಕ್ಕೆ ಬ್ರಾಹ್ಮಣರನ್ನು ಬ್ರಹ್ಮಚಾರಿಗಳಿಗೂ, ವಾನಪ್ರಸ್ಥರಿಗೂ, ಸನ್ಯಾಸಿಗಳಿಗೂ ಮಾತ್ರ ಇರಲಿ. ಅದೇ ನಾನು ಬೇಡುವ ಬೀಜರು ಅಂತ ಹೇಳಿದ್ದು ಅವರವರನ್ನೇ. ಮತ್ತೆ ಬ್ರಾಹ್ಮಣರೆಲ್ಲ ಬೇಡಬೇಕು ಅಂತ ಹೇಳಿ ಕೊಡಬೇಕು. ಇನ್ನೂ ಕೇಳ್ತೀಯ? ದೊಡ್ಡ ದೊಡ್ಡ ಅಡಿಕೆ ತೋಟ ಮಾಡಿಕೊಂಡ ಬ್ರಾಹ್ಮಣರೆಲ್ಲ ಬೇಡಲಿಕ್ಕೆ ಹೋದ್ರೆ ಏನು ತೋಟದಲ್ಲಿ ಉಳಿಯದೇ ಇದ್ರೆ ಮತ್ತೆ ಅದನ್ನೇ ಮಾಡಬೇಕು. ಹೌದಪ್ಪ, ತೋಟದಲ್ಲಿ ಉಳಿಯದೇ ಇದ್ರು ತೋಟದ ಭೂಮಿ ಉಂಟಪ್ಪ, ಅದು ಉಳಿಯದೇ ಇದ್ರೆ ಅಂತ ಕೇಳ್ತೀನಿ. ಅದೇನ ಮಾತಿನ ಸರಣಿಯ ಲಕ್ಷ್ಯ ಗೊತ್ತಾಯಿತು ನನಗೆ. ಅದಲ್ಲ, ವಿನೋದಕ್ಕಾಗಿ ಅಡಿತಾರೆ. ಬೇಡುವ ವರ್ಗದ ಬೀಜರು ಅಂತ ಇದ್ದಾರೆ. ಇಂತಿಂತವರು ಬೇಡಬಹುದು ಅಲ್ವಾ? ಆ ವರ್ಗದವನು ಇನ್ನಲ್ಲ. ಆವಾಗ ನಾನು ಹೇಗೆ ಕೇಳಬೇಕು? ಬೇಡುವ ಬೀಜನೇ ನೀನು. ಇಷ್ಟು ಯುದ್ಧ ಆಗಿ ಎಷ್ಟು ಮಂದಿ ಸತ್ತ ಮೇಲೆ ಈಗ ಅಶ್ವವನ್ನು ಬಿಡು, ಕಪ್ಪವನ್ನು ಕೊಡು ಅಂತ ಹೇಳಿದ್ರೆ ಎಂತದ್ದು ನೀನು ಬೇಡಲಿಕ್ಕೆ ಬಂದದ್ದ? ಹಸ್ತಿನಾವತಿಯಲ್ಲಿ ದಾರಿದ್ರ್ಯ ಬಂತ ನಿಮಗೆ? ಏನು ತೋಟದಲ್ಲಿ ಎಲ್ಲ ಏನು ಇಲ್ಲ, ಎಲ್ಲ ಉದುರಿ ಹೋಗಿದೆ ಅಂತ ಏನಾದ್ರು ಕಂಡು ಬಂದ? ಈಗ ಬ್ರಾಹ್ಮಣನೇ ಅಂತ ಪ್ರಶ್ನೆ ನೀವು. ಹೌದು, ಬೇಡುವ ಬೀಜನೇ, ಬೇಡುವ ಬೀಜನೇ. ಹಾಗೆ ಕೇಳು. ಆದ್ದರಿಂದ ಅದರ ಸಾಧಕ ಬಾಧಕಗಳ ಕುರಿತು ಚೆನ್ನಾಗಿ ಚಿಂತನ ಮಂಥನ ಮಾಡಿಯೇ ಈ ನಿರ್ಧಾರ
ನಿರ್ಧಾರಕ್ಕೆ ಬಂದಿದ್ದೇವೆ. ನೀನೆಂತದ್ದು ಈಗ ಹೇಳು? ಅಲ್ಲ ಓ ಮಾತು ಒಳ್ಳೆಯದಿದೆ, ಆದರೆ ಅನುಭವದ ಕೊರತೆ ಕಾಣ್ತಾ ಇದೆ. ಯಾಕೆ? ಧರ್ಮ ಎನ್ನುವುದು ಒಂದೇ ತೆರನಾಗಿರುವುದಿಲ್ಲ. ಅದು ಪರಿಸರಕ್ಕೆ ಅನುಸರಿಸಿ ವ್ಯಕ್ತಿ